What's up, future officers? Welcome to today's session where we are going to be discussing about all these different ethical theories which are there. Okay, and this is definitely going to help you score your 130, 140 in your essay, and this is my guarantee. But following this correctly, that is your guarantee. Okay, so with both our guarantees, let's start today's class where we discuss the first philosopher and what theory they've given. So you can use this, like I've already told in the previous class, in two aspects. ಒಂದು ಇವ್ರ ಬಗ್ಗೆ ಕ್ವೆಶ್ಚನ್ ಬಂದ್ರೆ ಡೈರೆಕ್ಟ್ ಆಗಿ, ಎರಡನೇದು ಅಕಸ್ಮಾತ್ ಏನಾದ್ರು ಒಂದು ಸ್ಟೇಟ್ಮೆಂಟ್ ಬರ್ದಿರ್ತೀರಾ, ಓಕೆ, ಯಾವ್ದೋ ಒಂದು ಕ್ವೆಶ್ಚನ್ಗೆ ಒಂದು ಸ್ಟೇಟ್ಮೆಂಟ್ ಬರ್ದಿರ್ತೀರ, ಬ್ರಾಕೆಟ್ ಅಲ್ಲಿ ಏನಾದ್ರು ಇವ್ರ ಹೆಸರು ಇವ್ರು ಕೊಟ್ಟಿರುವಂತ ಥಿಯರಿ ಏನಾದ್ರು ಬರ್ದ್ಬಿಟ್ರೆ ನಿಮ್ ಮಾರ್ಕ್ಸ್ ಸೂಪರ್ ಆಗಿ ಜಂಪ್ ಆಗ್ಬಿಡುತ್ತೆ. ಓಕೆ, ಏನಕ್ಕಂದ್ರೆ ನಿಮ್ ಪ್ರತಿಯೊಂದು ಗೊತ್ತಲ್ವಾ ಈ ಹುಡುಗನ್ಗೆ ಈ ಹುಡುಗಿಗೆ ಇವ್ರಿಗೆ ಮಾರ್ಕ್ಸ್ ಕೊಡ್ಲೇಬೇಕು ಅಂತ ಅವ್ರಿಗನ್ಸುತ್ತೆ. ಓಕೆ, ಸೊ ಆ ತರ ಒಂದು ಪುಷ್ ನೀವು ಆ ಒಂದು ಎಕ್ಸಾಮಿನರ್ಗೆ ಕೊಡಬೇಕು, ರೈಟ್? ಸೊ ಮೊದಲನೇ ಫಿಲಾಸಫರ್ ಅಬ್ರಹಾಂ ಲಿಂಕನ್. ಓಕೆ, ಸೊ ಅಬ್ರಹಾಂ ಲಿಂಕನ್ ಅನ್ನೋರು ಏನ್ ಎಂಫಸೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಎಂಫಸೈಸಿಂಗ್ ಅಬೌಟ್ ಸಮಥಿಂಗ್ ಕಾಲ್ಡ್ ಆಸ್ ಮಾರಲ್ ಲೀಡರ್ಶಿಪ್. ಓಕೆ, ಏನ್ ಎಂಫಸೈಸ್ ಮಾಡ್ತಾರೆ? ಮಾರಲ್ ಲೀಡರ್ಶಿಪ್. ಸೊ ಇವ್ರ ಪ್ರಕಾರ, ಅಂದ್ರೆ ಅಬ್ರಹಾಂ ಲಿಂಕನ್ ಪ್ರಕಾರ, ಇವ್ರು ಹೇಳ್ತಾರೆ ಲೀಡರ್ಶಿಪ್ ಅನ್ನೋದು ಇಟ್ ಶುಡ್ ಬಿ ಗೈಡೆಡ್ ಬೈ ಎಥಿಕಲ್ ಪ್ರಿನ್ಸಿಪಲ್ಸ್. ಎಥಿಕಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಇಟ್ ಕುಡ್ ಬಿ ಜಸ್ಟಿಸ್, ಇಟ್ ಕುಡ್ ಬಿ ಈಕ್ವಾಲಿಟಿ, ಆಸ್ ಸೀನ್ ಇನ್ ಲಿಂಕನ್ಸ್ ಸ್ಟ್ಯಾನ್ಸ್. ಇವಾಗ ಅಬ್ರಹಾಂ ಲಿಂಕನ್ ಏನಕ್ಕೆ ತುಂಬಾ ಫೇಮಸ್? ಸ್ಲೇವರಿ ಮೇಲೆ ಫೈಟ್ ಮಾಡಿದ್ದಕ್ಕೆ. ಸೊ ಇದನ್ನು ನೀವು ಬರೀಬಹುದು ಒಂದು ಎಕ್ಸಾಂಪಲ್ ಆಗಿ. ಸೊ ಇವರ ಒಂದು ಮಾರಲ್ ಲೀಡರ್ಶಿಪ್ ಇಟ್ ಎಂಫಸೈಸಸ್ ಆನ್ ಇಂಟಿಗ್ರಿಟಿ ಅಂಡ್ ಇಟ್ ಎಂಫಸೈಸಸ್ ಆನ್ ಪಬ್ಲಿಕ್ ಗುಡ್ ಆರ್ ಕಾಮನ್ ಗುಡ್ ಅಂತ ಹೇಳ್ಬೋದು. ಓಕೆ, ಎರಡನೇದು APJ ಅಬ್ದುಲ್ ಕಲಾಂ. ಓಕೆ, ಸೊ ಇವ್ರು ಹೇಳ್ತಾರೆ ವೇರ್ ಎವರ್ ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ದೇರ್ ಇಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್ ಅಂತ. ಓಕೆ, ಇನ್ಫ್ಯಾಕ್ಟ್ ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ತಿರುಕ್ಕುರಲ್ ಇಸ್ ತಮಿಳ್ ಲಿಟ್ರೇಚರ್. ಸೊ ಈ ತಮಿಳ್ ಲಿಟ್ರೇಚರ್ ಇಂದ ವೇರ್ ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ದೇರ್ ಇಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್. ಓಕೆ, ಸೊ ಈ ರೈಚಿಯಸ್ನೆಸ್ ಇನ್ ದ ಹಾರ್ಟ್ ಅನ್ನೋದು ಇಟ್ ಬಿಕಮ್ಸ್ ತುಂಬಾ ಇಂಪಾರ್ಟೆಂಟ್. ಏನಕ್ಕಂದ್ರೆ ಮಾರಲ್ ಪ್ಯೂರಿಟಿ ಇಸ್ ದ ಫೌಂಡೇಶನ್ ಆಫ್ ಎಥಿಕಲ್ ಆಕ್ಷನ್ಸ್ ಅನ್ನೋ ಒಂದು ಅರ್ಥ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಜಿ. ಸೊ ಇವರು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಬಗ್ಗೆ ಮಾತಾಡ್ತಾರೆ. ಓಕೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ adherence to principles of justice, liberty, equality, fraternity which is there in our constitution. ಇಲ್ಲಿ ಡೆಮೋಕ್ರಾಟಿಕ್ ವ್ಯಾಲ್ಯೂಸ್ ನ ನಾವು ಫಾಲೋ ಮಾಡಬೇಕು ನಮ್ಮ ಒಂದು ಆಡಳಿತದಲ್ಲಿ, ನಮ್ಮ ಒಂದು ರಾಜಕೀಯದಲ್ಲಿ. ಓಕೆ, ನಮ್ಮ ಒಂದು ಸಂವಿಧಾನ ಕೊಟ್ಟಿರುವಂತ ಮೌಲ್ಯಗಳು ಓಕೆ ನಾವು ಅಳವಡಿಸ್ಕೊಳ್ಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಮದರ್ ತೆರೇಸಾ. ಓಕೆ, ಅಂಡ್ ಡಾಕ್ಟರ್ BR ಅಂಬೇಡ್ಕರ್ he also writes a book about why I am a Shudra and he talks about annihilation of a caste. ಇವ್ರೇನ್ ಹೇಳ್ತಾರೆ ಅಂದ್ರೆ ನೋಡಿ, ಋಗ್ವೇದದಲ್ಲಿ ಒಂದು ಹಿಮ್ ಇದೆ. ಈ ಹಿಮ್ ಹೆಸರು ಪುರುಷ ಸೂಕ್ತ ಹಿಮ್ ಅಂತ. ಈ ವೈ ಐ ಎಮ್ ಶೂದ್ರ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಪುರುಷ ಸೂಕ್ತ ಹಿಮ್ ಇಂದ ಕ್ಯಾಸ್ಟ್ ಅನ್ನೋ ಒಂದು ಪದ ಅಥವಾ ಒಂದು ಕಾನ್ಸೆಪ್ಟ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಏನ್ ಹೇಳ್ತಾರೆ ಈ ಪುರುಷ ಸೂಕ್ತ ಹಿಮ್ ಅಂದ್ರೆ, ಒಂದು ಕಾಸ್ಮಿಕ್ ಬ್ರಹ್ಮ ಅಂತ ಒಬ್ರು ಇರ್ತಾರೆ. ಈ ಕಾಸ್ಮಿಕ್ ಬ್ರಹ್ಮ ಅನ್ನೋ ಒಂದು ದೇವರ ತಲೆಯಿಂದ ಬ್ರಾಹ್ಮಣರು ಬಂದಿರ್ತಾರೆ. ಅವರ ಒಂದು ಭುಜದಿಂದ ಓಕೆ ಕ್ಷತ್ರಿಯಾಸ್ ಕ್ರಿಯೇಟ್ ಆಗಿರ್ತಾರೆ. ಅವರ ತೊಡೆಯಿಂದ ಅಂದ್ರೆ ಥೈಸ್ ಇಂದ there is Vaishyas which are created and our feet in the Shudras will be created. ಇದನ್ನ ಅಂಬೇಡ್ಕರ್ ಅವರು ಅವ್ರ ಬುಕ್ ಅಲ್ಲಿ ಆರ್ಗ್ಯೂ ಮಾಡ್ತಾರೆ. ಏನ್ ಆರ್ಗ್ಯೂ ಮಾಡ್ತಾರೆ ಅಂದ್ರೆ ನೋಡಿ, ಮೊದಲನೇದಾಗಿ ಅಕಸ್ಮಾತ್ ಏನಾದ್ರು ಕ್ಯಾಸ್ಟ್ ಅನ್ನೋ ಒಂದು ನಿಜವಾದ ಒಂದು ಸರಿ ಆಯ್ತು, ಮೊದಲು ದೇವರಿಗೆ ರೂಪನೇ ಇರಲ್ಲ. ಓಕೆ, ವಿ ಆಲ್ ಬಿಲೀವ್ ಇನ್ ನಿರ್ಗುಣ ಗಾಡ್, ದಟ್ ಇಸ್ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಜೀವೋ ಬ್ರಹ್ಮೇವ ನಾಪರಹ ಅಂತ ನಾವೇನ್ ಕರಿತೀವಿ. ಬ್ರಹ್ಮ ಡಸ್ ನಾಟ್ ಹ್ಯಾವ್ ಫಾರ್ಮ್, ಹಿ ಇಸ್ ನಿರ್ಗುಣ. ಓಕೆ, ಡಸ್ ನಾಟ್ ಹ್ಯಾವ್ ಎನಿ ಫಾರ್ಮ್ ಅಂತ ಮೊದಲನೇ ಒಂದು ಆರ್ಗ್ಯುಮೆಂಟ್ ಕೊಡ್ತಾರೆ. ಎರಡನೇ ಆರ್ಗ್ಯುಮೆಂಟ್ ಏನ್ ಕೊಡ್ತಾರೆ ಅಂದ್ರೆ ನೋಡಿ, ಇವಾಗ ಸರಿ ಆಯ್ತು, ಮೂರ್ತಿಯಾಗೆ ಇದೆ, ಒಂದು ಮೂರ್ತಿ ಇದೆ, ಒಂದು ಸ್ಟ್ಯಾಚ್ಯೂ ಇದೆ, ಒಂದು ಐಡಲ್ ಇದೆ, ಅದು ದೇವ್ರು ಅಂತ ನಂಬೋನ. ಸರಿ ಆಯ್ತು, ಆ ದೇವ್ರನ್ನ ಯಾವ ಪಾರ್ಟ್ ಹೋಗ್ಬಿಟ್ಟು ನೀವು ಟಚ್ ಮಾಡ್ಬಿಟ್ಟು ಪೂಜೆ ಮಾಡ್ತೀರಾ? ಆ ದೇವ್ರ ತಲೆ ಹೋಗ್ಬಿಟ್ಟು ಟಚ್ ಮಾಡ್ತೀರಾ? ಆ ದೇವ್ರ ಕಾಲ್ ಹೋಗ್ಬಿಟ್ಟು ಟಚ್ ಮಾಡ್ತೀರಾ? ಸೊ ಕಾಲೇ ಹೋಗ್ಬಿಟ್ಟು ಟಚ್ ಮಾಡೋದಲ್ವಾ? ಸೊ ಕಾಲಿಗೆ ಹೋಗಿ ನೀವು ಟಚ್ ಮಾಡಿ ದೇವ್ರಿಗೆ ಪೂಜೆ ಮಾಡ್ತೀರಾ. ಬಟ್ ಅವಾಗ ಹೋಗ್ಬಿಟ್ಟು ಟಚ್ ಮಾಡೋ ಅಂತ ದೇವ್ರು ಆ ಕಾಲಿಂದ ಏನಾದ್ರು ಸೃಷ್ಟಿಯಾಗಿರೋ ಶೂದ್ರಾಸು ಹೇಗ್ ಅನ್ಟಚಬಲ್ಸ್ ಆಗ್ಬಿಡ್ತಾರೆ ಅನ್ನೋ ಒಂದು ಆರ್ಗ್ಯುಮೆಂಟ್ ಈ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅನ್ನೋ ಕಾನ್ಸೆಪ್ಟ್
He was against he was against caste discrimination. Okay, and he told that caste system should be abolished. ಹೇಗೆ caste system should be abolished ಅನ್ನೋ ಒಂದು solution ಅನ್ನು ಕೊಡ್ತಾರೆ. He tells that you should promote as many interfaith marriages, inter-community marriages, inter-caste marriages as much as possible, and caste will generally die a gradual natural death ಅಂತ ಇವ್ರು ಹೇಳ್ತಾರೆ. ಓಕೆನಾ? Next to Mother Teresa. So Mother Teresa, she talks about compassionate ethics. Okay, so she can also be an example, something called as care ethics. So she did a lot of work for leprosy patients. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಕುಷ್ಠರೋಗ ಅಂತ ನಾವೇನ್ ಕರಿತೀವಿ. ಸೊ ಈ ಕುಷ್ಠರೋಗ leprosy patients ಗೆ she centered her own moral framework for selfless service. ಓಕೆ, ಒಂದು ನಿಷ್ಕಾಮ ಕರ್ಮದಿಂದ ಇವರು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ನಿಷ್ಕಾಮ ಕರ್ಮ ಇಸ್ ಅಗೇನ್ ಭಗವದ್ಗೀತೆಯಿಂದ ಬಂದಿರುವಂತ ಒಂದು ಕಾನ್ಸೆಪ್ಟ್. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕಥಾಚನ ಅಂತ ಹೇಳೋದು. ಕರ್ಮಣ್ಯೇವಾಧಿಕಾರಸ್ಥೆ ಅಂದ್ರೆ ಏನು? ನಿಮ್ಮ ಒಂದು ಡ್ಯೂಟಿನ ನೀವು ಯಾವುದೇ ಒಂದು ಫಲದ ಒಂದು ಅಪೇಕ್ಷೆಯಲ್ಲಿ ಕೆಲಸ ಮಾಡಬೇಡಿ. ನಿಮ್ಮ ಒಂದು ಡ್ಯೂಟಿ ಒಂದು ನಿಷ್ಕಾಮ ಕರ್ಮದಿಂದ ಕೆಲಸ ಮಾಡಿ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡಿ, ಆ ಫಲ ಖಂಡಿತ ನಿಮಗೆ ಸಿಗುತ್ತೆ ಅಂತ ಭಗವದ್ಗೀತಾ ಶ್ರೀಕೃಷ್ಣ, ಲಾರ್ಡ್ ಶ್ರೀಕೃಷ್ಣ, he tells this, right? So this is about this. So what I'm trying to tell is Mother Teresa, she embodies empathy in action. Okay, next to Florence Nightingale. Okay, so again, if I've already ಒಂದ್ಸರಿ Mother Teresa ಯೂಸ್ ಮಾಡ್ಬಿಟ್ಟಿರ್ತೀರಾ, ಇನ್ನೊಂದು ಕ್ವೆಶ್ಚನ್ ಅಲ್ಲಿ ಅದೇ ತರ ಏನಾದ್ರು ಬಂದ್ರೆ you can write her example, Florence Nightingale. So she is again on the nursing philosophy which prioritizes compassionate patients centered care. Okay, so compassionate patient centered care agirbodu, athwa it emphasizes empathy, dignity, holistic well-being. So all of this. Next to Max Weber. Max Weber estone kodtare. Okay, so adralli one of the few things let me discuss. One of the most famous thing is this thing called as Protestant ethics and spirit of capitalism. Okay, so Protestant ethics and spirit of capitalism andre akasmat enadru ದುಡ್ಡು ಮಾಡಬೇಕು, ultimately you should not achieve moksha, you should not try for all of these things, heaven hell ಇದೆಲ್ಲ ಏನೂ ಇಲ್ಲ, ದೇವರನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಇಲ್ಲಿರೋ ಅಂತ ಒಂದು ಕಾನ್ಸೆಪ್ಟ್, only concept is just making more and more money ಅನ್ನೋ ಒಂದು ಫಿಲಾಸಫಿ ಸುಮಾರಷ್ಟು ಜನ ಬರ್ತಾರೆ. ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಲಾಸಫೀಸ್ ಚಾರ್ವಾಕ ಫಿಲಾಸಫಿ. ಸೊ ಚಾರ್ವಾಕ ಫಿಲಾಸಫಿ ಇಸ್ ಆಲ್ ಅಬೌಟ್ ಹೆಡೋನಿಸಮ್. ಓಕೆ, ಇಟ್ಸ್ ಆಲ್ ಅಬೌಟ್ ಈಟ್ ವೆಲ್, ಡೂ ಮೆರಿ, ಓಕೆ, ಡ್ರಿಂಕ್ ಅಂಡ್ ಅಚೀವ್ ಮ್ಯಾಕ್ಸಿಮಮ್ ಪ್ಲೆಜರ್ ಅನ್ನೋದು ಚಾರ್ವಾಕ. ಪ್ರೊಟೆಸ್ಟೆಂಟ್ ಎಥಿಕ್ ಅಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಕೊಡೋದು ಮ್ಯಾಕ್ಸ್ ವೆಬರ್. ಇವರು ಜೀಸಸ್ ನ ಬಿಲೀವ್ ಮಾಡ್ತಾರೆ, ಬಟ್ ದೇ ಬಿಲೀವ್ ಡೈರೆಕ್ಟ್ಲಿ ಇನ್ ದ ಬೈಬಲ್, ದೇ ಡೋಂಟ್ ಬಿಲೀವ್ ಇನ್ ದ ಚರ್ಚ್. ಚರ್ಚ್ ನ ಬಿಲೀವ್ ಮಾಡೋರು ಕ್ಯಾಥಲಿಕ್ಸ್, ಇವರು ಡೈರೆಕ್ಟ್ ಆಗಿ ಬೈಬಲ್ ನ ಓದ್ಬಿಟ್ಟು ತಿಳ್ಕೊಂತಾರೆ, ಇವರು ಪ್ರೊಟೆಸ್ಟೆಂಟ್ಸ್. ಓಕೆ ಅಲ್ವಾ? ಸೊ ಪ್ರೊಟೆಸ್ಟೆಂಟ್ಸ್ ಅಲ್ಲಿ ಒಂದು ಸೆಕ್ಟ್ ಇದೆ ವಿಚ್ ಇಸ್ ಕಾಲ್ಡ್ ಅಸ್ ಕ್ಯಾಲ್ವಿನಿಸ್ಟ್. ಸೊ ಕ್ಯಾಲ್ವಿನಿಸ್ಟ್ ಏನ್ ಮಾಡ್ತಾರೆ, ದೇ ವಿಲ್ ಟ್ರೈ ಟು ಅಕ್ವೈರ್ ಆಸ್ ಮಚ್ ವೆಲ್ತ್ ಆಸ್ ಪಾಸಿಬಲ್ ಬಿಕಾಸ್ ದೇ ಬಿಲೀವ್ ದಟ್ ದೇ ಆರ್ ಡಿವೈನ್ಲಿ ಆರ್ಡೈನ್ಡ್ ಟು ಗೆಟ್ ಆಸ್ ಮಚ್ ವೆಲ್ತ್ ಆಸ್ ಪಾಸಿಬಲ್. ಇದನ್ನ ನಾವ್ ಏನಂತ ಕರಿತೀವಿ? ಪ್ರೊಟೆಸ್ಟೆಂಟ್ ಎಥಿಕ್ ಅಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್. ಯಾರು ಕೊಡೋದು? ಮ್ಯಾಕ್ಸ್ ವೆಬರ್. ಓಕೆನಾ? ಇನ್ನೊಂದು ವೆಬೇರಿಯನ್ ಬ್ಯೂರೋಕ್ರಸಿ ಅಂತ ಕರಿತೀವಿ. ವೆಬೇರಿಯನ್ ಬ್ಯೂರೋಕ್ರಸಿ ಏನ್ ಹೇಳುತ್ತೆ, ಅಲ್ಟಿಮೇಟ್ಲಿ ನೋಡಿ, ಒಂದು ಡಾಕ್ಟರ್ ಅವರ ಒಂದು ಲೆಟ್ಸ್ ಸೇ ಹಿಸ್ ಓನ್ ಡಾಟರ್ ವೆನ್ ಹಿ ಇಸ್ ಟ್ರೈಂಗ್ ಟು ಡೂ ಅನ್ ಆಪರೇಷನ್, ವಿಲ್ ಇಸ್ ಹ್ಯಾಂಡ್ ಶೇಕ್? ಇಟ್ ವಿಲ್ ಆಬ್ವಿಯಸ್ಲಿ ಶೇಕ್ ಅಲ್ವಾ? ವೆನ್ ಅ ಲಾಯರ್ ಇಸ್ ಟ್ರೈಂಗ್ ಟು ಆರ್ಗ್ಯೂ ಹಿಸ್ ಪರ್ಸನಲ್ ಕೇಸ್, someone from his very close family whom he attaches lot of emotions to, in this cross examination ಅದು ಇದು ಎಲ್ಲ ಒಂದ್ ಸ್ವಲ್ಪ ಇಮಿಡಿಯೇಟ್ ಆಗಿ ಆಂಗರ್ ಅದು ಇದು ಆ ಇಮೋಷನ್ಸ್ ಬಂದು ಅವ್ರು ನೀಟಾಗಿ ಸಬ್ಜೆಕ್ಟಿವ್ ಆಗಿ ನೋಡ್ತಾರ ಅಥವಾ ಆಬ್ಜೆಕ್ಟಿವ್ ಆಗಿ ನೋಡ್ತಾರ? ಸಬ್ಜೆಕ್ಟಿವ್ ಆಗಿ ನೋಡ್ತಾರೆ, ಆಬ್ಜೆಕ್ಟಿವ್ ಆಗಿ ನೋಡಲ್ಲ ಅಲ್ವಾ? ಸೊ ವೆಬೇರಿಯನ್ ಬ್ಯೂರೋಕ್ರಸಿ ಹೇಳುತ್ತೆ ಇದೇ ತರಾನೇ. ಓಕೆ, ಒಂದು ಬ್ಯೂರೋಕ್ರಸಿಯಲ್ಲೂ ಯಾವುದೇ ಒಂಥರ ಎಂಪತಿ ಇರಬಾರ್ದು, ಕಂಪ್ಯಾಷನ್ ಇರಬಾರ್ದು ಅಂತ ಹೇಳ್ತಾರೆ. ಓಕೆ ಅಲ್ವಾ? ಸೊ ವೆಬೇರಿಯನ್ ಬ್ಯೂರೋಕ್ರಸಿ ಇಟ್ ಟಾಕ್ಸ್ ಅಬೌಟ್ valuing the mind and devaluing the heart. Okay, remember this sentence: valuing the mind, devaluing the heart. Okay na? Valuing the mind, devaluing the heart. Idanna navenanta kariti Weberian bureaucracy. Andre you should just see that you on subject ide, your subject 1, subject 2, subject 3, subject 4, and
ಇವರೆಲ್ಲರೂ ಬೇಸ್ಡ್ ಆನ್ ರಾಷನಲ್ ಆಗಿ ನಾನು ಡಿಸಿಷನ್ ಮಾಡ್ತೀವಿ, ಆಬ್ಜೆಕ್ಟಿವ್ ಆಗಿ ಡಿಸಿಷನ್ ಮಾಡ್ತೀವಿ, ನಿಷ್ಪಕ್ಷಪಾತದಿಂದ ನಾನು ಡಿಸಿಷನ್ ಮೇಕಿಂಗ್ ಮಾಡ್ತೀನಿ, ಯಾರಿಗೆ ನಾನು ಫಿಯರ್ ಅಂಡ್ ಫೇವರ್ ಏನು ಯಾವುದೇ ತರ ಮಾಡಲ್ಲ. ಸೊ ಇದನ್ನ ನಾನು ಏನಂತ ಕರಿತೀನಿ, ವೆಬೇರಿಯನ್ ಬ್ಯೂರೋಕ್ರಸಿ ಅಂತ ಕರಿತೀನಿ. ಇಸ್ ದಿಸ್ ಫೈನ್? ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ದೇರ್. ಓಕೆ, ಅಂಡ್ ಅಪಾರ್ಟ್ ಫ್ರಮ್ ದಿಸ್ he also talks about, ಇವಾಗ ಬೈ ದ ವೇ ವೆಬೇರಿಯನ್ ಬ್ಯೂರೋಕ್ರಸಿ ಇವಾಗಿಲ್ಲ, ಇದು ಹಳೆ ಕಾಲದ್ದು. ಓಕೆ, ನೀವು ಆಲ್ಮೋಸ್ಟ್ ಓದಿರ್ತೀರಾ ಅನ್ಸುತ್ತೆ, ಎಸ್ಪೆಷಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದ್ರಲ್ಲೆಲ್ಲ. ಓಕೆ, ಇವಾಗ ನಾವು ಫಾಲೋ ಮಾಡ್ತಿರೋದು ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್. ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟು ಬಿ ವೆರಿ ಹ್ಯುಮ್ಯಾನಿಟೇರಿಯನ್ ಟುವರ್ಡ್ಸ್ ದ ಸಬ್ಜೆಕ್ಟ್ಸ್, ಟುವರ್ಡ್ಸ್ ದ ಪೀಪಲ್. Okay, we have to be humanitarian, show empathy, show compassion to the people, and then govern, do administration, do politics. Okay, ide tara Max Weber, he also gives one more thing which is called as ethics of responsibility. Okay, so ethics of responsibility ಏನು ಅಂದ್ರೆ, ನಾವು ಏನೇ ಒಂದು ಆಕ್ಷನ್ ತಗೊಂಡ್ರು ನಾವು ಅದಕ್ಕೆ ಅಕೌಂಟಬಿಲಿಟಿ ತಗೋಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನಾವು ಯಾವ್ದೇ ಇಮಿಡಿಯೇಟ್ ಆಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಇರಬಾರ್ದು. ಸೊ ಇದನ್ನ ವೆಬರ್ಸ್ ಎಥಿಕ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಬರೀಬಹುದು. ನೆಕ್ಸ್ಟ್, ಮ್ಯಾಕ್ಸ್ ವೆಬರ್ಸ್ ಎಥಿಕ್ಸ್ ಆಫ್ ಕನ್ವಿಕ್ಷನ್. ಮ್ಯಾಕ್ಸ್ ವೆಬರ್ಸ್ ಎಥಿಕ್ಸ್ ಆಫ್ ಕನ್ವಿಕ್ಷನ್ ಅಂದ್ರೆ, ಓಕೆ, ಸೊ ಈ ಟೆಲ್ಸ್ ದಟ್ ರಿಗಾರ್ಡ್ಲೆಸ್ ಆಫ್ ದ ಕಾನ್ಸಿಕ್ವೆನ್ಸಸ್, ಓಕೆ, ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದರ ಪ್ರಾಕ್ಟಿಕಲ್ ಅಪ್ರೋಚ್ ನಾವು ಬಿಡಬಾರ್ದು, ಅದರ ಒಂದು ಪ್ರಾಗ್ಮ್ಯಾಟಿಸಮ್ ನ ನಾವು ಬಿಡಬಾರ್ದು. ಯು ಹ್ಯಾವ್ ಟು ಓಕೆ. ನೆಕ್ಸ್ಟ್, ಚಾಣಕ್ಯ ಆರ್ ಕೌಟಿಲ್ಯ ಆರ್ ವಿಷ್ಣುಗುಪ್ತ, ಏನ್ ಬೇಕಾದ್ರೂ ಕರಿಬಹುದು. Okay, so this person, he comes up with a lot of theories. You can tell mandala theory. Okay, you can, that is mandala doctrine is different, mandala theory is different. Okay, mandala doctrine is where a big fish will eat a small fish. Adu kottirodu Kautilya. Mandala theory alli a friend's friend is a friend, a friend's enemy is an enemy. Okay, an enemy's friend, okay, is an enemy. An enemy's enemy is a friend. ಈ ನಾಲ್ಕು permutation combination ನ mandala doctrine ಅಂತ ಕರೀತೀವಿ. Next, he also gives something called as saptanga theory, that is the different organs of a state. Sapta anga, 7 organs of a state. Okay, so he discusses about this, and he discusses about something called as raja dharma. Andre, the king should be like the father of the state, and all the people should be like his own brethren, like his own family, like his own kids. And ಇವರ ಒಂದು ನಿರ್ಧಾರ ಇವರ ಒಂದು ತಂದೆ ಸ್ಥಾನದಿಂದ ತಗೋಬೇಕು. That is the dharma of a raja ಅಂತ ಹೇಳ್ತಾರೆ, raja dharma. Okay, and he also comes up with this particular statement telling that in the happiness of the subjects lies the happiness of the king. Okay na, in the happiness of the subjects lies the happiness of the king. Remember this, in the happiness of the subjects lies the happiness of the king. Okay na. Next, to Tiruvalluvar, okay, he tells about kural ethics. Kural ethics annodu Tiruvalluvar kottiruvanta ethics. Okay, so in this there is so many things. He talks about love, he talks about virtues, he talks about wealth creation, he talks about how you can universally apply all of this. Okay, he talks about even species, animal gunu ಹೇಗೆ ಕಂಪ್ಯಾಷನ್ ತೋರಿಸಬೇಕು ಅನ್ನೋದನ್ನು ಈ ತಿರುವಲ್ಲುವರ್ ಎಥಿಕ್ಸ್ ಅಲ್ಲಿ ನಮ್ಗೆ ನಾವು ನೋಡ್ಬೋದು. ನೆಕ್ಸ್ಟ್, ಎನಿ ಟೈಮ್ ವೆನ್ ಎವರ್ ಅನಿಮಲಿಸಮ್, ಸಮ್ ವೆಟರ್ನರಿ, ಯಾರಿಗೋ ನಾಯಿ ಏಟಾಗಿದೆ ಅದು ಇದು ಅಂತ ಏನಾದ್ರು ಕೇಸ್ ಸ್ಟಡಿ ಏನಾದ್ರು ಬಂದ್ರೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪರ್ಸನ್ ಕಾಲ್ಡ್ as ಪೀಟರ್ ಸಿಂಗರ್. Okay, he talks about animal liberation ethics. Okay, so circles of morality ಅಂತ ಒಂದು ಕಾನ್ಸೆಪ್ಟ್ ಕೊಡ್ತಾರೆ. So he tells that he gives a clarion call. ಈ clarion call ಏನು ಅಂದ್ರೆ, it is to extend the moral obligation, okay, and consideration to animals. It tries to oppose their exploitation. Okay na, it tries to oppose their exploitation. ಅಂದ್ರೆ ಎಲ್ಲಾ ತರ ಮನುಷ್ಯರಿಗೂ ಎಲ್ಲಾ ತರ ಸ್ಪೀಶೀಸ್ಗೂ ಒಂದು ಈಕ್ವಲ್ ಕನ್ಸಿಡರೇಷನ್ ಕೊಡ್ಬೇಕು ಅನ್ನೋದು ಪೀಟರ್ ಸಿಂಗರ್ದು ವ್ಯೂ ಆಗಿತ್ತು. ಓಕೆ, ಅಂಡ್ ಹಿ ಆಲ್ಸೋ ಟಾಕ್ಸ್ ಅಬೌಟ್ ಎಫೆಕ್ಟಿವ್ ಆಲ್ಟ್ರೂಯಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್. ಎಫೆಕ್ಟಿವ್ ಆಲ್ಟ್ರೂಯಿಸಮ್, ಸೊ ಈ ಎಫೆಕ್ಟಿವ್ ಆಲ್ಟ್ರೂಯಿಸಮ್ ಅಂದ್ರೆ, ನಾವು ಆಲ್ಟ್ರೂಯಿಸ್ಟಿಕ್ ಅಂದ್ರೆ ಬೇರೆ ಅವ್ರಿಗೆ ಲೈಕ್ ವಿ ಹ್ಯಾವ್ ಟು ಥಿಂಕ್ ಫ್ರಮ್ ದಿ ಅದರ್, ವಿ ಹ್ಯಾವ್ ಟು ಡು ಸೆಲ್ಫ್ಲೆಸ್ ಸರ್ವಿಸ್ ಅನ್ನೋದು ಆಲ್ಟ್ರೂಯಿಸಮ್. ಎಫೆಕ್ಟಿವ್ ಆಲ್ಟ್ರೂಯಿಸಮ್ ಅಂದ್ರೆ ಏನು? ಈ ಸೆಲ್ಫ್ಲೆಸ್ ಸರ್ವಿಸ್ಗೆ ಕೆಲವೊಂದು ಬೇರೆ ಟ್ರೇಟ್ಸ್ ಆಡ್ ಆಗಿರ್ಬೇಕು.
ಲೈಕ್ ಫಾರ್ ಎಕ್ಸಾಂಪಲ್ ಕರೇಜ್, ಜಸ್ಟಿಸ್. ಸೊ ಅಕಸ್ಮಾತ್ ಏನಾದ್ರು ಆಲ್ಟ್ರೂಯಿಸಂ ಬಗ್ಗೆ ಬರೀತಾ ಇದ್ರೆ ಎಫೆಕ್ಟಿವ್ ಆಲ್ಟ್ರೂಯಿಸಂ ಆಸ್ ಗಿವನ್ ಬೈ ಪೀಟರ್ ಸಿಂಗರ್ ಅಂತ ಯೂಸ್ ಮಾಡಿ. ಅವಾಗ ಇಮಿಡಿಯೇಟ್ ಆಗಿ ಯಾರು ಬರೀದೇ ಇರೋರ್ಗೆ ನಿಮ್ಗೆ ಲೆವೆಲ್ಗೆ ನಿಮ್ ಆನ್ಸರ್ಸ್ ಹಾಗೆ ಎಲಿವೇಟ್ ಆಗ್ಬಿಡುತ್ತೆ. ಓಕೆ, ಸೊ ಇಟ್ ಟಾಕ್ಸ್ ಅಬೌಟ್ ಪರ್ಸನಲ್ ಗ್ರೋತ್, ಇಟ್ ಟಾಕ್ಸ್ ಅಬೌಟ್ ರೂಲ್ ಬೇಸ್ಡ್ ಎಥಿಕ್ಸ್. ಓಕೆ, ಇದೆಲ್ಲ ಪೀಟರ್ ಸಿಂಗರ್ಸ್ ಎಫೆಕ್ಟಿವ್ ಆಲ್ಟ್ರೂಯಿಸಂ. ನೆಕ್ಸ್ಟ್ 43 ಅಲಾಸ್ಡೇಯರ್ ಮೆಕ್ಲೈತ್. ಓಕೆ, ಸೊ ಈ ಅಲಾಸ್ಡೇಯರ್ ಮೆಕ್ಲೈತರ್ ಅಲ್ಲಿ okay, so what he talks about is again a different type of virtue ethics. Nodi, Socrates, Plato, Aristotle, iವರು ಮೂರು ಜನ, okay, they all talk about different virtue ethics. Okay, but he is again talking about personal growth as an effective this thing, that ಈ personal growth ಇರಬೇಕು in following virtue ethics. ನಾವು 10 ವರ್ಷ ಹಿಂದೆ ನಮ್ಗೆ ಏನ್ ಸರಿ ಅನ್ಸ್ತಾ ಇತ್ತು, ಇವಾಗ ಮೇ ಬಿ ಅದು ಸರಿ ಅನ್ಸಲ್ವೇನೋ, ಏನಕ್ಕಂದ್ರೆ ಎಷ್ಟೊಂದು ಕಲ್ತಿರ್ತೀವಿ ಅಲ್ವಾ. ಸೊ ಈ ವರ್ಚ್ಯೂ ಎಥಿಕ್ಸ್ ಅನ್ನೋದು ಇಟ್ ಇಸ್ ಅನ್ ಇವಾಲ್ವಿಂಗ್ ಒಂದು ಕಾನ್ಸೆಪ್ಟ್ ಅಂತ ಅಲಾಸ್ಡೇಯರ್ ಮೆಕ್ಲೈತರ್, ಓಕೆ, ಹಿ ವಿಲ್ ಟೆಲ್. ನೆಕ್ಸ್ಟ್ ಫ್ರೆಡ್ರಿಚ್ ನೀಚೆ, ಅವಾಗ್ಲೇ ಹೇಳೋದಲ್ವಾ, ಈ ಐನ್ ರ್ಯಾಂಡ್ ಬಗ್ಗೆ ಮಾತಾಡೋರು, ಫ್ರೆಡ್ರಿಚ್ ನೀಚೆ ಬಗ್ಗೆ ಮಾತಾಡೋರು. ಓಕೆ, ಅಂಡ್ ಇಫ್ ಯು ಟಾಕ್ ಅಬೌಟ್ ಸರ್ಟನ್ ದಿಸ್ ಸೋಫಿಸ್ಟ್, ಓಕೆ, ದೆನ್ ಸೋಫಿಸ್ಟ್ ಅಂತ ಕರಿತೀವಿ, ನೀಚೆ, ಐನ್ ರ್ಯಾಂಡು, Machiavelli. Okay, all these people, they target more about themselves rather than others. Idonthara little bit of opposite philosophy, Charvaka philosophy, Protestant ethic and spirit of capitalism. Idella one kade, right? So Nietzsche, okay, so these people will come in this particular genre where they talk more about themselves. They are more self-centered. Okay, so he talks about something called as master-slave morality. Okay, so master slave morality andre, okay, it is a critique which is contrasting the master morality with slave morality. Okay, so ee ethical systems alli he talks about the different dynamics between masters and slaves. He tells that kelsa agbeku andre ಒಂದು master ಒಂದು slave ಅಂತ ಇರಲೇಬೇಕು. ಅಲ್ಟಿಮೇಟ್ಲಿ ಕೆಲವರು ಮಾಸ್ಟರ್ ಮೆಂಟಾಲಿಟಿ ಇಂದಾನೆ ಕೆಲಸ ಮಾಡ್ತಾರೆ, ಕೆಲವೊಬ್ರು ಸ್ಲೇವ್ ಮೆಂಟಾಲಿಟಿ ಇಂದಾನೆ ಇರ್ತಾರೆ. ಬಟ್ ಆ ಸ್ಲೇವ್ ಕೈಲ್ಗಡೆ ಕೆಲಸ ಮಾಡಿಸ್ಕೊಂಡ್ರೆ ಮಾತ್ರ ಎಕನಾಮಿ ಮುಂದೆ ಹೋಗೋದು. ಅಂಡ್ ಈ ಕೆಲಸ ಮಾಡ್ಸಕ್ಕೆ ಮಾಸ್ಟರ್ ಮೆಂಟಾಲಿಟಿ ಅಂತ ಕೆಲವೊಬ್ರು ಇದ್ದೇ ಇರ್ತಾರೆ ಅಂತ. ಬಟ್ ಈ ತರ ಥಿಯರೀಸ್ ಎಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡಬೇಡಿ. ಎಲ್ಲಿ ಬೇಕೋ ಒಂದ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲೋ ಒಂದ್ ಕಡೆ ಮೆನ್ಷನ್ ಆಗಿರ್ಬೇಕು, ತುಂಬಾ ಜಾಸ್ತಿ ಅಲ್ಲ, 2-3 ಸತಿ ಅಂತ ಮೆನ್ಷನ್ ಮಾಡಕ್ ಹೋಗ್ಲೇಬೇಡಿ. ಮ್ಯಾಕ್ಸಿಮಮ್ 1 time, that's all. Okay, Leo Tolstoy. Okay, so Leo Tolstoy he talks about reverence for life. Okay, so Gandhiji was also hugely inspired by him. In fact, South Africa li ಒಂದು Tolstoy farm antane ಒಂದು ಕ್ರಿಯೇಟ್ ಆಗುತ್ತೆ. Okay, where he talks about universal respect for all forms of life, which promotes compassion, which promotes responsibility. ಎಲ್ಲದ್ರ ಬಗ್ಗೆ ಇವರು ಮಾತಾಡ್ತಾರೆ. So he talks about more preserving and enhancing life. Okay na, so this is about Tolstoy's ethics. Next to David Hume. Okay, so David Hume ಅನ್ನೋರು he was an empiricist ಅಂತ ಹೇಳ್ತೀವಿ, ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಓಕೆ, ಸೊ ಇವರು ಎಕ್ಸ್ಪೀರಿಯನ್ಸಸ್, ಇಮೋಷನ್ಸ್ಗೆ ನಾವು ಜಾಸ್ತಿ ವ್ಯಾಲ್ಯೂ ಕೊಡಬೇಕು, ಬರೀ ರೀಸನ್ ಮಾತ್ರ ಅಲ್ಲ, ನಮ್ಮ ಒಂದು ಹಾರ್ಟ್ ಇಂದ ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ದು ಡೇವಿಡ್ ಹ್ಯೂಮ್. ಓಕೆ, ಸೊ ಎಥಿಕ್ಸ್ ಅನ್ನೋದು ಹ್ಯೂಮನ್ ಅಬ್ಸರ್ವೇಷನ್ ಅಲ್ಲಿ ಮತ್ತೆ ಒಂದು ಹ್ಯೂಮನ್ ಸೆಂಟಿಮೆಂಟ್ ನ ನಾವು ಇಟ್ಕೋಬೇಕು ಅಂತ ಡೇವಿಡ್ ಹ್ಯೂಮ್ ಆರ್ಗ್ಯೂ ಮಾಡ್ತಾರೆ. ಯೂಶಲಿ ಇಮೋಷನಲ್ ಇಂಟೆಲಿಜೆನ್ಸ್ ಆನ್ಸರ್ ಬರೆಯುವಾಗ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಡೇವಿಡ್ ಹ್ಯೂಮ್ ಹಾಕ್ಬೋದು. ಓಕೆ, ಇದನ್ನ ನೋಡ್ಕೊಳ್ಳಿ. ಎಂಪರಿಸಿಸ್ಟ್ ಅಂದ್ರೆ ಇಮೋಷನ್ಸ್, ಎಕ್ಸ್ಪೀರಿಯನ್ಸಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು, ಇದನ್ನ ಜಾಸ್ತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದು ಡೇವಿಡ್ ಹ್ಯೂಮ್. ನೆಕ್ಸ್ಟ್ ಭಗವದ್ಗೀತಾ. ಓಕೆ, ನಿಷ್ಕಾಮ ಕರ್ಮ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಓಕೆ, ಡೂ ಯೋರ್ ಡ್ಯೂಟಿ, ಡು ನಾಟ್ ಎಕ್ಸ್ಪೆಕ್ಟ್ ದ ಫ್ರೂಟ್ಸ್ ಆಫ್ ಯೋರ್ ಲೇಬರ್. The fruits of your labor will automatically come, and even if it doesn't come, do not have any attachment towards it, or else you'll feel rejected, dejected. Okay, ಇನ್ನೊಂದು ಏನ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಭಗವದ್ಗೀತಾದಲ್ಲಿ ಇಂಪಾರ್ಟೆಂಟ್, ಸ್ವಧರ್ಮ ವರ್ಸಸ್ ಪರಧರ್ಮ. ಸ್ವಧರ್ಮ ವರ್ಸಸ್ ಪರಧರ್ಮ ಅಂದ್ರೆ ಇಟ್ ಈಸ್ ದ ಡ್ಯೂಟಿ ಟು ಫಾಲೋ ಒನ್ಸ್ ರೋಲ್ ಆರ್ ಪಾತ್. ಓಕೆ, ಒನ್ಸ್ ಓನ್ ರೋಲ್ ಅಂಡ್ ಪಾತ್ ನಾವೇನಂತ ಕರಿತೀವಿ, ಸ್ವಧರ್ಮ ಅಂತ ಕರಿತೀವಿ. ಓಕೆ, ಅದೇ ಬೇರೆ ಅವ್ರಿಗೋಸ್ಕರ ನಾವೇನಾದ್ರೂ ಮಾಡಿದ್ರೆ ಅದನ್ನ ಪರಧರ್ಮ ಅಂತ ಮಾಡ್ತೀವಿ. ಸೊ ನಮ್ಮ ಒಂದು ನಾವು ಮಾಡ್ಬೇಕಾಗಿರೋ ಕರ್ತವ್ಯನೂ ನಾವು ಮಾಡ್ಬೇಕು,
ಅಕಸ್ಮಾತ್ ಏನಾದ್ರೂ ಬೇರೆಯವರ ಕರ್ತವ್ಯನೂ ನಾವು ಮಾಡಕ್ಕೆ ಟ್ರೈ ಮಾಡ್ಬೇಕು. ಬಟ್ ಅಲ್ಟಿಮೇಟ್ಲಿ ನಮ್ಮದು ಮತ್ತೆ ಬೇರೆಯವ್ರದ್ದು ಅನ್ನೋ ಒಂದು ಡಿಸ್ಟಿಂಕ್ಷನ್ ಹೋಗ್ತಾ 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 ಯು ಬಿಕಮ್ ಕ್ಲೋಸರ್ ಟು ಗಾಡ್ ಅಂತ ಹೇಳ್ತಾರೆ. Okay, so with this we have finished the second part of our ethical theories journey. Okay, and with this I will close this particular video. I will see you on part 3 of this ethical theories video, in which we will discuss more such theories, more such keywords ನೀವು ನಿಮ್ಮ ಒಂದು ethics paper ಅಲ್ಲಿ ಹಾಕುವಂತದ್ದು. Okay, that's it. Thank you and have a nice day.